ಮಹಿಳೆಯರು ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು ಅಂತ ಹೇಳಿಕೆಯನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರೊಬ್ಬರು ಕೊಟ್ಟಿದ್ದಾರೆ. ಮಹಿಳೆಯರು ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತ, ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು ಅಂತಕ್ಕಂಥ ಹೇಳಿಕೆಯನ್ನ ಅವರು ಕೊಟ್ಟಿರುವಂತದ್ದು. ಎದುರಾಳಿ ಅಭ್ಯರ್ಥಿಗೆ ಜನರ ಮಧ್ಯೆ ಮಾತನಾಡೋದಕ್ಕೆ ಬರೋದಿಲ್ಲ, ಅವರು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಲಾಯಕ್ಕು. ಸ್ವತಃ ಸೊಸೆ ಪ್ರಭಾ ಸ್ಪರ್ಧೆ ಮಾಡಿದ್ರು. ಗಾಯತ್ರಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುನ್ನುಗ್ತಾ ಇದ್ದಾರೆ. ಆಕಾಶದಲ್ಲಿ ಹಾರುವ ಹಂತಕ್ಕೂ ಹೋಗಿದ್ದಾರೆ. ಮಹಿಳೆ ಅಡುಗೆನೂ ಮಾಡ್ತಾಳೆ, ಆಕಾಶದಲ್ಲೂ ಹಾರಾಡ್ತಾಳೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಅವರು. ಮಾತಾಡ್ತಾರೆ ಅಡುಗೆ ಮಾಡೋದು ಶಕ್ತಿ ಇಲ್ಲ. ಆದ್ದರಿಂದ ನಾವು ಹೇಳಿ ಪೇಟೆಯಲ್ಲಿದ್ದೀರಿ, ಹಳ್ಳಿ ಥರ ಹೇಳ್ಬೇಕು. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ಬೆಳಿಗ್ಗೆ ಪೇಪರಲ್ಲಿ ಕೊಟ್ಟಿದ್ದಾರೆ. ಅವ್ರು ಅಡುಗೆ ಮಾಡೋಕ್ಕೆ ಅಷ್ಟೇ ಲಾಯಕ್ ಅಮ್ಮ, ಏನು ಕೆಲಸ ಏನು ಮಾತಾಡೋಕ್ಕೆ ಬರೋಲ್ಲ, ಅವ್ರನ್ನ ಯಾಕೆ ಇದಕ್ಕೆ ಅವ್ರು ಅಡುಗೆ ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಹೆಣ್ಮಕ್ಳು ಯಾವ ಇದರಲ್ಲಿ ಬೆಳೆದಿಲ್ಲ, ಯಾವ ಸ್ಥಾನದಲ್ಲಿಲ್ಲ. ಅವರು ಆಕಾಶದಲ್ಲಿ ಹಾರೋ ಅಂಥ ಸ್ಥಿತಿನೂ ಇದೆ. ಎಲ್ಲ ಇದರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಅಜ್ಜಂಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆದರೂ ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿಟ್ಟು ಗಂಡು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆಲ್ಲ ಉಳಿಸಿ ಮಕ್ಕಳುಗಳಿಗೆ ತಿನ್ನಿಸಿ ಅವರನ್ನು ಸಮಾಧಾನ ಮಾಡ್ತಕ್ಕ ಆ ಕೈ ತುತ್ತು ಕೊಡ್ತಿರಲ್ಲ, ಅದ್ರ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ. ಆ ಪ್ರೀತಿ ತಾವೆಲ್ಲ ಕೊಟ್ಟಿದ್ದೀರಿ. ತಾವು ಬಂದು ಈ ಕೆಲಸ ಮಾಡೋದ್ರಿಂದ ತಾವೆಲ್ಲ ತಮ್ಮ ಕಾಲ ಮೇಲೆ ತಾವು ನಿಲ್ಲ ಅಂಥ ಶಕ್ತಿನ ಇದನ್ನೆಲ್ಲ ಮಾಡಿಕೊಡ್ತಾರೆ. ಯಾರು ಅಂದರೆ ಮೋದಿಜಿಯವರು ಅಂತ ಹೇಳ್ಬೇಕು. ಯಾಕೆಂದರೆ ಈ ಮಹಿಳೆಯರ ಸಬಲೀಕರಣಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಿದ್ರು ಅವರಿಗೆ ನೋವಾಗಬಾರ್ದು. ಹಳ್ಳಿಗಳಲ್ಲಿ ನೀವೆಲ್ಲ ಪೇಟೆಯಲ್ಲಿದ್ದೀರಿ, ಹಳ್ಳಿಯಿಂದನೂ ಬರೋರಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸಂಜಯ್, ಈ ಹೇಳಿಕೆ ಒಂದು ಕಡೆ ಪುರುಷ ಪ್ರಧಾನ ಮನಸ್ಥಿತಿಯನ್ನ ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆ ಮಹಿಳೆ ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತನ ಅಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇರುವಂತದ್ದು. ಇದರ ಬಗ್ಗೆ ಅಲ್ಲಿ ಏನು ನಡೀತಾ ಇರುವಂತದ್ದು, ಈ ಒಂದು ಹೇಳಿಕೆಯ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಜಿಲ್ಲೆಯ ಮಹಿಳೆಯರು ಕೊಡ್ತಾ ಇದ್ದಾರೆ? ಹೌದು ರವೀಂದ್ರ, ಏನು ಕಳೆದ 2 ದಿನಗಳಿಂದ ಏನು ಒಂದು ಕಾಂಗ್ರೆಸ್ ಮುಖಂಡರ ಒಂದು ಸಭೆ ನಡೀತಿದ್ದು. ಸಭೆಯಲ್ಲಿ ಏನು ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರು ಒಂದು ಮಹಿಳೆಯರಿಗೆ ಒಂದು ಅಗೌರವ ತೋರುವಂತಹ ಒಂದು ಹೇಳಿಕೆಯನ್ನು ಮಾತನಾಡಿರುವಂತದ್ದು. ಯಾಕಂದ್ರೆ ಅವ್ರ ಮನೆಯಲ್ಲೂ ಕೂಡ ಒಬ್ಬ ಮಹಿಳೆ ಕೂಡ ಒಂದು ಚುನಾವಣೆಗೆ ನಿಂತಿರೋದು ಅಂತ ಕೂಡ ಯೋಚನೆ ಮಾಡದೆ ಈ ರೀತಿ ಮಾತನ್ನ ಆಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದಲ್ಲದೆ ಕೂಡ ಏನು ಈಗ ಬಿಜೆಪಿ ಅಭ್ಯರ್ಥಿ ಏನಿದ್ರೆ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಒಂದು ಸಿದ್ದೇಶ್ವರ್ ಏನು ಶಾಮನೂರು ಶಿವಶಂಕರಪ್ಪನವರಿಗೆ ಒಂದು ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಮಹಿಳೆಯರು ಕೇವಲ ಅಡಿಗೆಗೆ ಮಾತ್ರ ಸೀಮಿತ ಮಾಡ್ಕೊಂಡು ಇರೋದು ಅಲ್ಲ, ಎಲ್ಲಾ ರಂಗದಲ್ಲೂ ಕೂಡ ಮಹಿಳೆಯರಿಗೆ ಆಗ್ಲೇ ಮುಂದೆ ಬಂದಿದ್ದಾರೆ. ಅದು ಆ ಹಿರಿಯ ಶಾಸಕರಾಗಿದ್ದಾರೆ. ಆದ್ರೆ ಅವ್ರ ಗಮನಕ್ಕೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಸದ್ಯಕ್ಕೆ ಬಿಜೆಪಿಗೆ ಒಂದು ಏನು ಚರ್ಚೆ ಗ್ರಾಸವಾಗಿರುವಂತದ್ದು ಜಿಲ್ಲೆಯಲ್ಲಿ. ಆದ್ರೆ ಬಿಜೆಪಿಯಲ್ಲಿ ಇದು ಒಂದು ಅವರು ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಪ್ರಚಾರಕ್ಕೂ ಕೂಡ ಬಳಸ್ಕೊಂತ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಏನು ಪ್ರಚಾರಕ್ಕೆ 2 ಪಕ್ಷದವರು ಇಳಿದಿರೋದ್ರಿಂದ ಈಗ ಅವರ ಒಂದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸ್ವತಃ ಅವರ ಸೊಸೆ ಕೂಡ ಮಹಿಳೆ ಆಗಿ ಅವರು ಕೂಡ ಕಣದಲ್ಲಿ ಇದ್ರು ಕೂಡ ಈ ರೀತಿ ಮಾತನ್ನ ಯಾಕೆ ಹಾಡಿದ್ರು ಅನ್ನೋದು ಕೂಡ ಸಾರ್ವಜನಿಕರು ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಎಲ್ಲಾ ಬೆಳವಣಿಗೆ ನಡುವೆ ಈಗ ಸದ್ಯ ಏನು ಶಾಮನೂರು ಶಿವಶಂಕರಪ್ಪನವರೇ ಈಗ ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗಿದೆ, ಯಾವ ಅರ್ಥದಲ್ಲಿ ಈ ರೀತಿ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ. ರಾಘವೇಂದ್ರ ಗುಡಿ ಅವರು ಧನ್ಯವಾದಗಳು ಸಂಜಯ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.